ಅಮ್ಮ ಏನು ಹೇಳ್ಬೇಕಂತ ಮಾಡಿ ನಿಮ್ಮ ಮನೆಯವ್ರ ಬಗ್ಗೆ? ನಮ್ಮಮ್ಮ ನಮ್ಮ ಅಜ್ಜ ನೋಡ್ಕೊಂತ ಹೆಂಗ್ಕೊಂತ ನೋಡ್ರಿ. ಏನು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ದರ್ಬಾರ್ ಲಕ್ಸಸ್. ಬರ್ರಿ ಇವತ್ತಿನ ನಾನು ಸ್ಟಾರ್ಟ್ ಮಾಡೋಣಂತೆ. ಇವತ್ತು ನೋಡ್ರಿಪ್ಪ, ಮತ್ತೆ ಹೊಳ್ಳಿ ನಿನ್ನೆ ಊರಿಗೆ ಬಂದಿದ್ದೆ. ಆ್ಯಕ್ಚುಲಿ ನೀನು ಊರಿಗೆ ಬಂದೆ, ಮತ್ತೊಂದು ರಾತ್ರಿ ಒಂದು ಮೇಲ್ ಬಂತು, ನಂದು ಅಮೆಝಾನ್ ಇಂಟರ್ವ್ಯೂ ಇತ್ತು. ಸೊ ಹಾಗಾಗಿ ನನ್ನ ಕಡೆ ಲ್ಯಾಪ್ಟಾಪ್ ಇದ್ದಿದ್ದಿಲ್ಲಲ್ಲ, ಮತ್ತು ರೂಮಿಗೆ ಹೋಗಿ ಅಲ್ಲೊಬ್ಬ ಅಣ್ಣನ ಕಡೆ ಲ್ಯಾಪ್ಟಾಪ್ ಇಸ್ಕೊಂಡು ಅಣ್ಣನ ಲ್ಯಾಪ್ಟಾಪ್ನಿಂದ ಇಂಟರ್ವ್ಯೂ ಅಲ್ಲ, ಒಂದು ಎಕ್ಸಾಮ್ ಇತ್ತು. ಎಕ್ಸಾಮ್ ಅಟೆಂಡ್ ಮಾಡಿ ಮತ್ತೆ ಹೊಳ್ಳಿ ಅದು ಬೆಳಗ್ಗಿನ ಫಸ್ಟ್ನೇ ಬಸ್ಸಿಗೆ ಹೋಗಿದ್ದೆ ರೀ. ಬಸ್ತಿ ಬಸ್ಸಿಗೆ ಹೋಗಿದ್ದೆ ಬೆಳಗ್ಗೆ ಇಲ್ಲಿಂದ ಊರಿಂದ. ಬಸ್ಸಿಗೆ ಹೋಗಿ ಈಗ 9:30 ಬಸ್ ಏನೋ ಸಿಕ್ತು. ಈಗ 10:30 ಆಯ್ತು ಕಾಣುತ್ತೆ ಬಹುಶಃ ಟೈಮ್. ಸೊ ಊರಿಗೆ ಬಂದಾದ ಹೊಳ್ಳೆ 10:36 ಆಯ್ತು. ಸೊ ಊರಿಗೆ ಬಂದಾತು. ಇವತ್ತು ನಮ್ಮ ಅಜ್ಜ ಅಂದ್ಕೊಂತಿದ್ರಿಪ್ಪ. ಸೊ ಕಟ್ಟಿ 6 ವರ್ಷದ ಹಿಂದ್ಗಡೆ ನಾನು 9:30 ಬಸ್ಸಿಗೆ ಬಂದಿದ್ದೆ. ನಮ್ಮ ಊರಿಂದ ಬಂದಿದ್ದೇನೆ ಆ್ಯಕ್ಚುಲಿ. ಯಾಕಂದ್ರೆ ಊರಿಂದಲ್ಲ, ಧಾರವಾಡದಿಂದ ಬಂದಿದ್ದೆ. ಕಾಲೇಜಿಗೆ ಹೋಗಿದ್ದೆ. ಫಸ್ಟ್ PUC ಸೈನ್ಸ್ ಅಂತ. ಫಸ್ಟ್ PUC ನಾನು PUC ಸೈನ್ಸ್ ಅಂತ ಹೇಳಿದ್ದೀನಿ. ನಾನು ಫಸ್ಟ್ PUC ಬರೀ 6 ದಿನ ಆಗಿತ್ತು. ನಾನು ಕಾಲೇಜಿಗೆ ಸ್ಟಾರ್ಟ್ ಆಗಿ ಬರೀ 6 ದಿನ ಆಗಿತ್ತು. ನಾನು ಕಾಲೇಜಿಗೆ ಹೊಂಟು 6 ದಿನ ಆಗಿತ್ತು ಇವತ್ತಿಗೆ. ಸೊ ಹಾಗಾಗಿ ಕಾಲೇಜಿಗೆ ಹೋಗಿ ಅಲ್ಲಿ ಬಯೋ ಲ್ಯಾಬ್ ಇತ್ತು. ಲ್ಯಾಬ್ನಾಗ ಕುಂತಿದ್ದೆ. ಅವಾಗ ಬಂದು ಹೇಳಿದರೆ, ಇಲ್ಲ ನಿಮ್ಮ ಅಜ್ಜಾರು ಹಿಂಗೆ ನಿಮ್ಮ ಊರಿಂದ ನಿಮ್ಮ ಮನೆಯಾಗಿಂದ ಫೋನ್ ಹಚ್ಚಾರ, ನಿಮ್ಮ ಅಜ್ಜಾರು ತೀರ್ಕೊಂಡಾರಂತ. ಸೊ ನೀನು ಬ್ಯಾಗ್ ತೊಗೊಂಡು ಹೋಗ್ಬಿಡ್ತು ಮನೆಗೆ ಅಂತ ಅಂತಂದ್ರೆ ನಾವು ಅವಾಗ ಹತ್ಕೊತ ಬಂದಿದ್ದೆ. ಅದು 9:30 ಬಸ್ಸಿಗೆ ಬಂದಿದ್ದೆ. ಈಗೇನು ಬಸ್ ಅದ ಬಸ್ಸಿಗೆ ಬಂದಿದ್ದೆ. ದಟ್ಸ್ ಆಲ್. ಅದೆಲ್ಲ ನಂಗೆ ಭಾಳ ನೆನಪಾಗತ್ತಿತ್ತು. 6 ವರ್ಷದ ಹಿಂದ್ಗಡೆ ಹಿಂಗಾಗಿತ್ತಲ್ಲ ಅವತ್ತು ನಾ 9:30 ಬಸ್ಸಿಗೆ ಬಂದಿದ್ದೆಲ್ಲ ಅಂತಂದೇಳಿ ಎಲ್ಲ ಮರ್ತುಕೊಂತ ಹೋಗೋದ್ರಿ. ಎಲ್ಲ ಹೊಸದನ್ನು ಅನುಭವ ಮಾಡ್ಕೊತ, ಅಂದರೆ ಎಕ್ಸ್ಪೀರಿಯನ್ಸ್ ಮಾಡ್ಕೊತ ಹಿಂದಾಗಿದ್ದೇನೆ ನಾನು. ಜಸ್ಟ್ ಮೆಮೊರಿ ಆಗಿತ್ತು. ಮನೆಗೆ ಬಂದೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತೇಳಿ ಫ್ರೆಂಡ್ಸ್, ಇವೆಲ್ಲ ಅದಾವಲ್ರಿ. ಇವು ಸೇಮ್ ಟು ಸೇಮ್ ನಿತ್ಯಾನಂದ ಸ್ವಾಮಿ ಗೊತ್ತೆ. ಇವನ್ನೆಲ್ಲ ಎಲ್ಲನೂ ಹಾಕೋಣಲ್ಲ. ಇದೈತಲ್ರಿ, ದೊಡ್ಡದು ನಮ್ಮ ಅಜ್ಜ ಅಂದ್ರೆ. ಇದು ನಂದ್ರಿ. ಇದು ನಮ್ಮ ಅಜ್ಜ ಪುರ್ವಂತಿದ್ದ. ಅವಾಗ ಫ್ರೆಂಡ್ಸ್, ನಮ್ಮ ಅಜ್ಜನ ಫೋಟೋನ ನೋಡಿ ಶೆಲ್ಫಿ ತಗೋತಾನೆ. ಶೆಲ್ಫಿ ವಿತ್ ನಮ್ಮ ಅಜ್ಜನ ಫೋಟೋ ಬರೀಸಿ ಈಗ ಇಡಾಕತ್ತೇನ್ರಿಪ್ಪ. ಇಲ್ಲದಾರಲ್ಲ ಇವರ ನಮ್ಮ ಅಜ್ಜಾರು. ಇದೆಲ್ಲ ಹಿಂಗೆ ಪಟಕ ಎಲ್ಲ ಅಲ್ರಿ. ಇದೆಲ್ಲ ಕಂಪ್ಯೂಟರ್ ಮೇಲೆ ಪಟಕ. ನಮ್ಮ ಅಜ್ಜ ಈ ರೀತಿ ಪಟಕ ಹಾಕೋದಿಲ್ಲ, ಬ್ಯಾರೆ ಥರ ಹಾಕೋದಿಲ್ಲ. ಚಲೋ ಪಟಕ ಹಾಕೋತಿದ್ದ. ಸೊ ಈಗ ಇದನ್ನ ಇಟ್ಟೆ ಪೂಜೆ ಮಾಡ್ಬೇಕು. ಸೊ ಫೋಟೋ ಎಲ್ಲ ನಂಗೆ ಜಾಸ್ತಿ ವಿಡಿಯೋ ಮಾಡೋಕೆ ಆಗೋದಿಲ್ಲ. 1 ಗಜ್ ಮಳೆ ಆಯ್ತು, ಸಿಕ್ಕಾಪಟ್ಟೆ ಮಳೆ ಆಯ್ತು. ತೋರಿಸ್ತಾನೆ ಬರೀ ಹೆಂಗೆ ಮಳೆ ಆಗೈತೆ ಅಂತ ಹೇಳಿ ನೋಡ್ಬೋದು ನೀವು. 1 ಗಜ್ ಮಳೆ ಆಯ್ತು, ಸುಸ್ತು ಮಳೆ ಆಯ್ತು. ಇವಂತ ನೋಡಿದ್ಲು ಫ್ರೆಂಡ್ಸ್. ಇಲ್ಲಿ ಮಮ್ಮಿ ಎಲ್ಲ ಅಡುಗೆ ಮಾಡಿ ಇಟ್ಟಾಳ್ರಿಪ್ಪ. ನಮ್ಮ ತಮ್ಮ ಬಣ್ಣ ಅಂದ್ರೆ ನಮ್ಮ ತಮ್ಮನ ಫೋನ್ನಾಗ ತೋರಿಸ್ತಾನಂತ. ನನ್ನ ಫೋನ್ನಾಗ ಕ್ಯಾಮ್ರಾ ಸರಿ ಇಲ್ಲಿದೆ, ಚಂದ ತೋರ್ಸಕ್ಕೆ ಬರೋಂಗಿಲ್ಲ. 1 ಗುಂಡಿ ಸಾರು ಇತ್ತಳ್ರಿಪ್ಪ. ಈ ಫೋನ್ ಹಳಾದ ಫೋನ್ಲೆ ವೀಡಿಯೋ ಮಾಡೋಕೆ ಬರೋಂಗಿಲ್ಲ. ಇದು 1 ಗುಂಡಿ ಸಾರು, 1 ಗುಂಡಿ ಅನ್ನ, ಇದು ಶೀಕರ್ಣಿ. ಆ್ಯಂಡ್ ಇಲ್ಲ ಅಜ್ಜ ಇಷ್ಟು ಅಡುಗೆ ಮಾಡ್ಯಾರ. ಈಗ ಮತ್ತು ಇಲ್ಲಿ ಇನ್ನೊಮ್ಮೆ ಹೋಳಿಗೆ ಅಂತಾರೆ. ಕಜ್ಜಾಯ ಅನ್ನಂಗಿಲ್ಲ, ಒಬ್ಬಟ್ಟು ಅಂತಾರಲ್ಲ. ಸೊ ಇಲ್ಲಿ ಒಬ್ಬಟ್ಟು ಮಾಡೋಕೆ ಕುಣ್ಗ ಆ್ಯಂಡ್ ಹಿಟ್ಟು ರೆಡಿ ಮಾಡಿಟ್ಟಾಳ ಮಮ್ಮಿ. ನೋಡ್ರಿ, ಕುಣ್ಗ ಮಿಕ್ಸಿ ಹಾಕಿ ಮಾಡ್ತಾರೆ. ಇದನ್ನು ಮಮ್ಮಿ ಹಿಂಗೆ ಒಳ್ಳೆ ರುಬ್ಬಿ ಮಾಡ್ಯಾರ್ರಿ. ಏನಂತಾರೆ ಕುಣ್ಗ. ಆ್ಯಂಡ್ ಐ ಆಮ್ ಪ್ರಿಪೇರಿಂಗ್ ಫಾರ್ ದಿ ಪೂಜಾ. ಕಳಸ ಎಲ್ಲ ಹಿಂಗೆ ಇಡಾಕತ್ತೇನೆ. ಓ ಮಮ್ಮಿ, ನಾವು ಪ್ರತಿ ವರ್ಷನೂ ಹಿಂಗೆ ಮಾಡ್ಕೊತ ಬಂದೇವ್ರಿಪ್ಪ. ಕೆಳಗೆ ಹಾಕಿ ಕಾಳಿಟ್ಟು ಇದು ಅಜ್ಜನ ಆಗಲ್ಲಿ ತೋರಿಸಿದ್ನಲ್ಲ ರುದ್ರಾಕ್ಷಿ ಸರ, ಒಂದು ಚರಿಗೆ ತುಂಬಿಟ್ಟು ಚರಿಗೆಯಾಗ ನೀರು ಹಾಕಿ ರೊಕ್ಕ ಹಾಕಿ ಆಮೇಲೆ ಈಗ ರೆಡಿ ಮಾಡ್ಬೇಕು. ಉಳ್ಕಿದ್ದೆಲ್ಲ ಏನು ತೋರಿಸ್ಬೇಕು, ಇವನ್ನ ಮಾಡಿಟ್ಟಿನ ಆಲ್ರೆಡಿ. ಈಗ ಇನ್ನೂ ಮಾಡ್ಯಾಳ್ರಿಪ್ಪ ಮಮ್ಮಿ. ಏನೇನೇನು ಬದ್ನಿಕಾಯಿ ಪಲ್ಯ ಮಾಡ್ಯಾಳ, ಮತ್ತು ಕಾಳಿನ ಪಲ್ಯ ಮಾಡ್ಯಾಳ ಮಿಕ್ಸ್ ಮಾಡಿ, ಮತ್ತು ವಡಿ ಮಾಡ್ಯಾಳ. ಬೆಳಿಗ್ಗೆ ನಾ ಏನು ದಾಡ್ಕೊಂಡಿದ್ನಲ್ಲ ಅವಾಗ ಹೋಗಿ ತಿಂದು ವಡಿ ಮಾಡ್ಯಾಳ. ಮತ್ತು ಇಷ್ಟು ಕೊಂಡ ಇವ್ನು ಕರೆದಾಳ ಬೆಳಕದ ಮೆಣಸಿನ್ಕಾಯಿ ಕುಂಬಳಗಾರಿಗೆ ಮಾಡ್ಯಾಳ ನಮ್ಮ ಅಜ್ಜ ಆಗಂತೇಳಿ. 6ನೇ ವರ್ಷದ ಪೂಜೆ ಆದ್ರೂ ಇಷ್ಟು ಕೊಂಡು ಅಡುಗೆ ಮಾಡಿ ನೋಡ್ರಿಪ್ಪ ನಾವು. ಆ್ಯಂಡ್ ನಮ್ಮಮ್ಮ ನಮ್ಮ ಅಜ್ಜ ನೋಡ್ಕೊಂತ ಹೆಂಗ್ಕೊಂತ ನೋಡಿದೆ. ಏನು ಪ್ರತಿ ವರ್ಷ ಆಗ್ತದ ಹಂಗೆ ಸಮಯ ನಾರಾಗ ಇಡ್ತಾನೆ. ಸುಮ್ಮೀರ್ರಿ. ಹಾಂ ಏನು
ಶಾಂಡಿಗಿನೂ ಖರ ನೋಡ್ರಿ ಒಂದು ಮನೆಗೆ ಹಾಕಿರ್ಲಿನ ಇಲ್ಲ ಈಗ ಊಟ ಬೇಡ 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 ಹಾಗೆ ಇದ್ರ ಹಾಕಿಡು ಹಾಳೆ ಹಾಕಿಡು. ನಮ್ಮ ಮಣ್ಣು ಇದಕ್ಕೆ ಹೋಗಿದ್ದು ಕಾರ್ಯಕ್ಕೆ ಹೋಗಿದ್ನಲ್ಲ ಕರೆದಿಟ್ಟಿದ್ದೀವಿ ಎಲ್ಲ ಇದಾಗಿಬಿಟ್ಟು. ಅಮ್ಮ ಏನು ಹೇಳ್ಬೇಕಂತ ಮಾಡಿ ನಿಮ್ಮ ಮನೆಯವ್ರ ಬಗ್ಗೆ? ನಿಮ್ಮ ಮನೆಯವ್ರದ್ದು ಈ ಸಲ 56ನೇ ವರ್ಷದ ಪೂಜೆ ಐತಿ. ಅಮ್ಮ ನಾನು ಕನಸ್ನ್ಯಾಗ ಬಂದೋದ ಅಜ್ಜ ಹೋಳಿಗೆ ಕೊಡಾಕತ್ತಿತ್ತು. ಈಗ 2 ಸಲ ಬಂದಾಗ ಹೇಳ್ರಿ ನನ್ನ ಕನಸ್ನಾಗ ನಮ್ಮ ಅಜ್ಜ. ಪ್ರತಿ ವರ್ಷ ಬಂದಕಾನ ಈ ಸಲ ಅಂತೂ 2 ಸಲ ಬಂದೋದ ಅಜ್ಜ. ಸೊ ಆಮೇಲೆ ಸಿಗ್ತಾನೆ ನಿಮಗೆ ಏನು ಚಂದ ತೋರ್ಸೋಕ್ಕಾಗೋದ್ಲೆ ನನ್ನ ಫೋನ್ನಾಗ ಸ್ಟೇಟ್ಮೆಂಟ್ ಆಗ್ಯಾರ. ನಮ್ಮ ಅಪ್ಪಾಜಿ ನಮ್ಮ ತಮ್ಮ ಇದಕ್ಕೆ ಹೋಗಿದ್ರಿಪ್ಪ, ಹೊಲಕ್ಕೆ ಹೋಗಿದ್ರೆ. ಏನು ಮಾಡಕ್ಕಂದ್ರೆ ಎಣ್ಣೆ ಹೊಡ್ಯಕ್ಕೆ ಹೋಗಿದ್ರೆ ಅಪ್ಪಾಜಿ ಮತ್ತು ತಮ್ಮ ಈಗ ಬಂದರೆ. ಇಲ್ಲಿ ನಮ್ಮ ರೂಪವತಿ ಬಂದು ನೋಡ್ರಿದ್ದೆ. ರೂಪಾತಿ ಬಿಡಿ ತೆಲಿಯ ರೂಪಾತಿ ಕೊಡು ಕೊಡೋ ಕೊಡೋ ಪಟ ಪಟ ಅಲ್ಲಿ ಬಾಕಲ ಹೋಗ್ಬ ಸ್ವಲ್ಪ ಕಾಲಿಟ್ಟು ಹೆಜ್ಜಿ ಇಟ್ಟು ಹೋಗ್ಬ. ನಮ್ಮಮ್ಮ ಪೇಪರ್ ಓದ್ಕೊತ ಕುಂತಾಳ್ರಿ, ಕುಂತಿಲ್ಲ ಸಾರಿ ಮಕ್ಕೊಂಡಾಳ್ರಿ ಪೇಪರ್ ಓದ್ಕೊತ. ಇಲ್ಲೇ ನಮ್ಮ ತಮ್ಮ ಅವ್ರು ಊಟ ಮಾಡಕತ್ತಾರ ಬಟ್ ಕಾಣಿಸಂಗಿಲ್ಲರು. ಇಲ್ಲೇ ನಮ್ಮ ಅಜ್ಜ ಅಂದ ಸಾರಿ ನಾಷ್ಟ ಮಾಡಕತ್ತಾರ. ಈಗ ಪಾಪ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಿದ್ರೆ ಎಣ್ಣೆ ಹೊಡ್ಯಾಕಂತೇಳಿ ಮಮ್ಮಿ ಜಳಕ ಮಾಡಿ ಈಗ ಹೋಳ್ಗೆ ಮಾಡಕ್ಕೆ ಕುಂತ್ಲ. ನಾವು ಎಲ್ಲ ಪೂಜೆಗೆ ರೆಡಿ ಮಾಡಿದ್ದಾತ. ಅಪ್ಪಾಜಿ ಹೊಲನ ಜಸ್ಟ್ ಈಗ ಬಂದಾತ, ಈಗ ಆತ. ಫಸ್ಟ್ನದಾರ ನೀವ ನೋಡು, ಫಸ್ಟ್ನೇ ಮಗಳು. ಪ್ರವಾಸ ಎಲ್ಲ ಧರ್ಮಸ್ಥಳ, ಸಿಗಂದೂರು, ಚೌಡೇಶ್ವರಿ. ಇನ್ನೂ ಏನೋ ಮಾಡಿಲ್ಲ, ಈಗ ರೆಡಿ ಮಾಡೈತಿ. ಬಾಳ ತಂದಿಯಲ್ಲಿವ ನಿಮ್ಮ ಅಪ್ಪಾಗ ಹಾಕಿ ಬಂದ್ಲ ಅನ್ಸೋತಿನ ಬಂದ್ಲ. ನಮ್ಮಮ್ಮ ನಮ್ಮ ಕೀರ್ತಿ ಜನಿವಾರ ಅನ್ಸಾಕತ್ತಾರ್ರಿ. ಜನಿವಾರ ಫ್ರೆಂಡ್ಸ್ ಇವ ಜನಿವಾರ ರೀ. ಈಗ ಬಂದಾರಿಗೆ ಎಲ್ಲರಿಗೆ ಬೀಗರಾಗಾರಿಗೆ ಜನಿವಾರ ಕೊಟ್ಟು ಧೂಪ ಹಾಕ್ತಾರೆ. ಜನಿವಾರ ತಗೊಂಡು ಹೇಳ್ರಿ ನಾ ಅಜ್ಜಾಗ ಚೈತ್ರ ಮತ್ತು ನಮ್ಮ ತಂಗಿ ಗಂಗಾದಿ ಆಗ್ತಾರೆ. ಚೈತ್ರ ಬೇರೆ ತಂಗಿ ಕೀರ್ತಿ ಮತ್ತು ನಮ್ಮ ತಂಗಿ ನಮ್ಮ ಮಂದ್ಯಾಗ ಗಂಧ ಬಳಸ್ತಾರೆ. ಸೊ ಗಂಧ ತೆಗೊಂತ ಕುಂತಾರೆ. ತೇರಿ ಚಾಯ್ಗೆ ಆಗ್ಬೇಕದ ಬಟ್ಲು ತುಂಬಕ್ಕೆ ನೋಡು. ಬಂದರ್ಗೆಲ್ಲಾರಿಗೂ ಅರ್ಶನ ಹಚ್ಚಿ ಇದನ್ನ ಗಂಧ ಹಚ್ಚಿ ಕಳಿಸ್ಬಿಡುದು. ನೀವಿಲ್ಲಿ ನೋಡ್ಬೋದು ನಮ್ಮ ಪೂಜೆದ ಮಾತೆಲ್ಲ ಪೂರ್ತಿ ಮುಗೀತ. ಪ್ರತಿಯೊಂದು ಈಗ ಅದು ಗಂಧ ತೆಗೆದ್ರಂದ್ರೆ ಪೂಜೆ ಮಾಡಿ ಚಂದನ್ ತೋಡ್ರಿ ಬರೋದನ್ನೇ ಇಲ್ಲ. ಅದು ಇದನ್ನ ಹಾಕೈತಿರೋದು ಹಿಂಚಕ್ರ ಗಣಪತಿ ಹಬ್ಬದಾಗಿಂದ. ಫ್ರೆಂಡ್ಸ್ ನಮ್ಮ ಅಜ್ಜ ಬಂದ್ರೆ ನಮ್ಮ ಎಟ್ಟಿ ಅಜ್ಜ, ನಮ್ಮ ಎಟ್ಟಿ ಅಜ್ಜ ಹರಿಪ. ನಮ್ಮ ಅಜ್ಜನ ಚಿಗವಣ್ಣ ಮಗ. ನಮ್ಮಮ್ಮ ನಮ್ಮ ಅಜ್ಜ ಕುಂತಾರೆ ನೋಡ್ರಿ. ನಾ ಪ್ರತಿ ವರ್ಷ ಬರ್ತಾನೆ ನಮ್ಮ ಅಜ್ಜ. ನಾ ಈಗ ಫಾದರ್ಸ್ ಲಾಗ್ನಾಗ ತೋರಿಸಿದ್ದೆ. ನಮ್ಮ ಆ ಎಟ್ಟಿ ಅಜ್ಜ ರೀ. ನಮ್ಮಮ್ಮ ಬರತ್ತಾಳೆ, ನಮ್ಮ ತಮ್ಮ ಹೋಗ್ಯಾನ ಕರಿಯಾಕ. ನಮ್ಮ ಅಜ್ಜನ ಇಲ್ಲದಲ್ಲ ನಮ್ಮ ಅಜ್ಜನ ಚಿಗವಣ್ಣ ಮಗ ನಮ್ಮ ಅಜ್ಜ. ನಾ ಈ ರೀತಿ ರೆಡಿ ಆಗೇನ್ರಿ. ಸೊ ಈಗ ಪೂಜೆ ಸ್ಟಾರ್ಟ್ ಮಾಡ್ಬೇಕು. ಈಗ ನಮ್ಮ ಅಜ್ಜ ನಮ್ಮಂತೂ ಬಂದ್ರೆ ಮೇನ್ ನಮ್ಮ ಅತ್ತಿಗಳದು ಬರ್ತಾರಂತ. ಆ್ಯಂಡ್ ಫೋನ್ ಚಾರ್ಜ್ ಇರ್ಲಿಕ್ಕಂತಂದ್ರೆ ಒಂದು ಭಾಳ ಇಂಪಾರ್ಟೆಂಟ್ ವಿಷಯನ ತೋರ್ಸೋದು ಮಿಸ್ ಆಗ್ತದೆ. ಏನಪ್ಪ ಅಂದರೆ ನಮ್ಮ ಅಜ್ಜಾಗ ಕಾಲಿಗೆ ಇದು ಕೊಟ್ಟಿವಿ, ನೀರು ಕೊಟ್ಟಿವಿ. ನಮ್ಮ ಅಜ್ಜ ಕಾಲು ತೊಳ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ಮ ಐಟಿ ಅಜ್ಜ. ನಮ್ಮಮ್ಮ ಪಾಪ ಕಾಲು ಒರ್ಸಕ್ಕೆ ಖುಷಿ ಹೇಳ್ರಿ, ಅಂದ್ರೆ ಕಾಲು ಒರೆಸೋಳ್ರಿ ಪಂಚೆ ತೊಗೊಂಡು. ಅದು ಮೈದನನ್ನ ಕಾಲು ಮುಟ್ಟಿ ಅದು ಒರೆಸೋದು, ಮೈದನನ್ನ ಮಕ್ಕಳ ಥರ ನೋಡೋದು, ಅದೊಂದು ಅತ್ತಿಗೆ ಆದಂಥ ಗುಣ ಇರುತ್ತೆ. ಮುದುಕರಾದರೂ ಆ ಪ್ರೀತಿ ಹಂಗೆ ಒರೆಸ್ಕೊಳ್ತಾರಲ್ಲ, ಅದನ್ನು ತೋರ್ಸ್ಬೇಕಂತ ತೋರ್ಸೋಕ್ಕಾಗಲ್ಲ. ತಡಿಯೋ ಅಜ್ಜಾಗ ಒಂದು ಸ್ವಲ್ಪ ಕಣ್ಣು ಕಾಣಿಸೋದು ಅಂತಾರಪ್ಪ. ಫಾದರ್ಸ್ ಭಾಳ ಗಟ್ಟಿದ್ದ ನಮ್ಮ ಅಜ್ಜ. ಈ ವರ್ಷ ಒಂದು ಸ್ವಲ್ಪ ಕಣ್ಣು ನಮ್ಮ ಅಜ್ಜ ಸತ್ತ ಮೇಲೆ ನಮಗೆ ಅಜ್ಜ ಹೊಟ್ಟಾನ್ರಿ.
ನಮ್ಮ ಪ್ರೀತಿ ನಮಗೆಲ್ಲ ಈ ಅಜ್ಜನ ಮೇಲೆ ಪ್ರೀತಿ. ನಮ್ಮ ಅಜ್ಜನೂ ಹಿಂಗೆ ಇದ್ದು ನೋಡ್ರಿಪ್ಪ ನೋಡಕ್ಕೆ. ಈ ಅಜ್ಜ ನೋಡಿದ್ರೆ ನಮ್ಮ ಅಜ್ಜ ನೋಡ್ದಂಗೆ ಇಲ್ಲಿ ಮಾತುಕತೆ ಶುರುವಾಗೈತಿ. ನಮ್ಮ ಗುಲಾಬಿ ಕುಂಕುಮ ಹಚ್ಚಿದ್ದೀರಿ. ಇದು ಎಷ್ಟು ಕ್ಯೂಟ್ ಕಾಣತೈತೆ ನಮ್ಮ ಗುಲಾಬಿ. ಆ್ಯಂಡ್ ಇಲ್ಲಿ ನಮ್ಮ ಅಮ್ಮ ಬಂದು ನೋಡ್ರಿ. ನಮ್ಮ ಅಜ್ಜ ಬಂದಲ್ಲ ಎಟ್ಟಿ ಹೋಗತ್ತಿ ಮುನ್ಕತ್ ಹೋಗು. ಇಬ್ಬರು ತಲೆ ಸೇಮ್ ಆಗಿತ್ತು. ಈಗ 73, ನಮ್ಮ ಅತ್ತಿಗೆ 44. ಸರಕ್ ಬಂದೆ ಅಮ್ಮ. ಕಾಲು ತೊಗೊಮ್ಮ ಅಲ್ಲಿ. ಇಲ್ಲ ಅಲ್ಲ ಬಕೆಟ್ನಾಗ ತಡಿ. ಮತ್ತೆ ಬಂಡಿ ತಿಕ್ಕತ್ತಾಳ್ರಿ. ಬಿದ್ದು ಬಂದ ನೋಡ್ರಿಪ್ಪ ನಮ್ಮಮ್ಮ ಬಸ್ ಸ್ಟ್ಯಾಂಡ್ನಾಗ. ಪ್ಯಾಟಿಗೆ ಒಂಟ್ರ ಬಾಳೆಹಣ್ಣು ಹಣ್ಣು ಪಣ್ಣು ತಗೊಂಡ್ಬಿಡ ಅವಾಗ ಖಾರಾಣಿನೂ ತರ್ಬೇಕು. ಖಾರಾಣಿ ತಂದ್ರೆ ಅವ್ನು ಕೊಡ್ಬಾರಂತೇವೆ. ಇಷ್ಟರ ಕೊಡೆ ಇಷ್ಟರ ಕೊಡೆ. ನಮ್ಮ ಅಜ್ಜ ಅಂದ್ರೆ ಇದಕ್ಕೆ ಮಾತು. ಬಾಳೆಹಣ್ಣು ಖಾರಾಣಿ ತರಕ್ಕೆ ಹೋಗ್ತಿಲ್ಲ ಅಂತ ನಾವು ಪೂಜೆ ತಗೊಂಡಿಟ್ಟು ಅಪ್ಪಾಜಿ ಎಲ್ಲ ರೆಡಿ ಮಾಡತ್ತಾನ್ರಿ. ನಮ್ಮ ತಮ್ಮ ಫೋನ್ ಕೊಡಪ್ಪ ಅಂದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊತಾನ. ನಮ್ಮ ತಮ್ಮ ಫೋನ್ ಕೊಡ್ಲಂಗೆ ಓಡ್ಬೋದ ಚಾರ್ಜಿಂಗ್ ಇಟ್ಕೊಂಬರಕ್ಕೆ. ಮತ್ತು ಹಂಗಲಾಗ ನಮ್ಮ ಸತ್ತ ಓಡ್ ಬಿಟ್ಟು ಒಂದು ಆಕಳಾಗಿ ತಿನ್ನ ಆ ಕಿಸಿಕೊಟ್ಟು ಅಂತ ಚಲ ಪಂಜಿ ಕೊಡ್ತೀರ ಅಜ್ಜಾಗ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಅದಾವ್ರಿಪ್ಪ. ಸೊ ಎಕ್ಸಾಮಿರು ಸಂಬಂಧ ಸ್ಟಡಿ ಮಾಡಕತ್ತಾನೆ. ಸ್ಟಡಿ ಮಾಡು ಗದ್ದಲಾಗ ಈ ವ್ಲಾಗನ್ನು ನಮ್ಮದು ಶೇರ್ ಮಾಡ್ಕೊಳಕತ್ತಾನೆ. ಮತ್ತು ಹೊಳ್ಳೆ ಅದನ್ನು ಕುಂತು ಎಡಿಟ್ ಮಾಡ್ಕೊಂಡ. ಸೊ ಸಾಧ್ಯ ಆಗತ್ತಲ್ಲ ಅಷ್ಟಕೊಂಡ ಕ್ಲಿಪ್ಸ್ ನಾ ತೊಗೊಂಡು ಏನೋ ಒಂದು ಕಷ್ಟಪಟ್ಟು ವಿಡಿಯೋ ಮಾಡೀನಿ. ಅದು ನಿಮ್ಮದು ಶೇರ್ ಮಾಡ್ಕೊಳಕತ್ತಾನೆ. ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಬೈ ಲವ್ ಯು. ಅಲ್ಲ ನಾಳೆ ಲಾಗ ನಾವು ತೈತಿ. ನಾಳೆ ಲಾಗನಾಗ ಪೂಜೆ ನೆಕ್ಸ್ಟ್ ಏನೇನಾಯ್ತು ಅಂತೆಲ್ಲ ಶೇರ್ ಮಾಡ್ಕೊಂಡಾನಂತ. ಸೊ ನಾಳೆ ಲಾಗನ್ನ ಮಿಸ್ ಮಾಡಿದೆ ನೋಡ್ರಿ. ಇವತ್ತಿನ ಈ ಲಾಗನ್ನ ಇಲ್ಲಿಗೆ ಮುಗಿಸ್ತಾನಂತ್ರಿ.